ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶಕ್ತಿ ಪೀಠಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾಕಂದರೆ ಶಕ್ತಿ ಪೀಠ ಅನ್ನೋದು ದಕ್ಷಿಣ ಭಾರತದಲ್ಲಿ ಒಂದು ಪ್ರಸಿದ್ಧವಾದಂಥ ಶಕ್ತಿ ಪೀಠಗಳಲ್ಲಿ ಹಲವಾರು ಶಕ್ತಿ ಪೀಠಗಳು ಇವೆ. ಆ ಶಕ್ತಿ ಪೀಠಗಳಲ್ಲಿ ಕರ್ನಾಟಕದಲ್ಲಿ ಅದಕ್ಕೆ ತನ್ನದೇ ಆದಂಥ ಒಂದು ಪರಂಪರೆ ಇದೆ. ಯಾಕಂದರೆ ಶಕ್ತಿ ಪೀಠಗಳಲ್ಲಿ ಭಕ್ತಿ ಭಾವದಿಂದ ತಮ್ಮನ್ನು ತಾವು ಅರ್ಪಿಸಿಕೊಂಡಂಥ ಸಾಕಷ್ಟು ಅಂದರೆ ಸಾವಿರಾರು ಲಕ್ಷಾಂತರ ಭಕ್ತರ ಒಂದು ಇತಿಹಾಸವನ್ನು ಕೂಡ ನಾವು ತಿಳಿಯಬಹುದು. ಹೀಗಿರುವಾಗ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ನೆಲೆಸಿರ್ತಕ್ಕಂಥ ಶಕ್ತಿ ಪೀಠಗಳಲ್ಲಿ ಒಂದಾದ ಅಮ್ಮ, ಎಲ್ಲರಿಗೂ ಅಮ್ಮ ಯಲ್ಲಮ್ಮನ ಒಂದು ಶಕ್ತಿಪೀಠ ನಿಜಕ್ಕೂ ಕೂಡ ಒಂದು ದೊಡ್ಡ ಶಕ್ತಿಪೀಠ. ಯಾಕಂದರೆ ಈ ಶಕ್ತಿಪೀಠಕ್ಕೆ ತನ್ನದೇ ಆದಂಥ ಇತಿಹಾಸವಿದೆ, ಪರಂಪರೆ ಇದೆ. ಹಾಗೂ ಇಲ್ಲಿ ದಿನಂಪ್ರತಿ ನಡೀತಿರ್ತಕ್ಕಂಥ ಹಲವಾರು ಸೋಜಿಗೆಗಳನ್ನು ಕೂಡ ನಾವು ಪ್ರತಿನಿತ್ಯ ಇಲ್ಲಿ ನೋಡ್ಬೋದು. ಹೀಗಿರುವಾಗ ತಾಯಿ ಯಲ್ಲಮ್ಮನ ಜಾತ್ರೆ 12 ತಿಂಗಳು ನಡೀತಿರ್ತಕ್ಕಂಥ ಈ ಜಾತ್ರೆ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಒಂದು ಪವಿತ್ರ ಕ್ಷೇತ್ರ. ಈ ಪವಿತ್ರ ಕ್ಷೇತ್ರದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಯಾಕಂದ್ರೆ ತ್ರೇತಾಯುಗದಲ್ಲಿ ಪರಶುರಾಮನ ಅವತಾರವನ್ನು ಈ ನಾಡಿಗೆ ತಂದಿರತಕ್ಕಂಥ ತಾಯಿ ಯಲ್ಲಮ್ಮ, ಪರಶುರಾಮನ ತಾಯಿ ಜಮದಗ್ನಿ ಹಾಗೂ ಯಲ್ಲಮ್ಮನ ಪುತ್ರನಾಗಿ ಜನಿಸಿದಂಥ ಪರಶುರಾಮ ಚಿರಂಜೀವಿ. ಈ ಒಂದು ಶಕ್ತಿಪೀಠದ ಒಂದು ಮಗನಾಗಿ ನಾಡಿಗೆ ಕೀರ್ತಿಯನ್ನು ತಂದಿರತಕ್ಕಂಥ ಪರಶುರಾಮ ನಿಜಕ್ಕೂ ಕೂಡ ಚಿರಂಜೀವಿ ಅಂತಲೇ ಉಲ್ಲೇಖವಾಗಿದ್ದನ್ನು ನಾವು ನೋಡ್ಬೋದು. ಹಲವಾರು ಅಂದರೆ 6 ಜನ ಚಿರಂಜೀವಿಗಳಿದ್ದಾರೆ ಇತಿಹಾಸದಲ್ಲಿ ಹಾಗೂ ಪುರಾಣಗಳಲ್ಲಿ. ಅದರಲ್ಲಿ ಒಬ್ಬ ಈ ಪರಶುರಾಮ. ಈ ಪರಶುರಾಮನ ಒಂದು ಜನ್ಮಕ್ಕೂ ಕೂಡ ಒಂದು ಇತಿಹಾಸ ಇದೆ. ಅದನ್ನು ಕೂಡ ನಾನು ಮುಂದೆ ತಮಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ. ಹೀಗಿರುವಾಗ ಯಲ್ಲಮ್ಮನ ದೇವಸ್ಥಾನ ಇದಕ್ಕೆ ಅದರದೇ ಆದಂಥ ಒಂದು ಪಾವಿತ್ರ್ಯತೆ ಇದೆ. ಹಾಗೂ ಯಲ್ಲಮ್ಮ ತಾನೇ ಸ್ವತಃ ಹೇಳಿದ್ದಾಳೆ, ನನ್ನ ಕ್ಷೇತ್ರಕ್ಕೆ ನನ್ನ ದರ್ಶನ ಪಡೆಯಲಿಕ್ಕೆ ಪ್ರತಿ ದಿವಸ ಒಬ್ಬರು ಹೊಸ ವ್ಯಕ್ತಿಗಳು ಬರ್ತಾರೆ, ಹೊಸ ಜನರು ಬರ್ತಾರೆ. ಆ ಹೊಸ ಜನರು ಯಾವತ್ತು ನನ್ನ ದರ್ಶನಕ್ಕೆ ಬರೋದಿಲ್ಲವೋ ಆವತ್ತು ನಾನು ಈ ಕ್ಷೇತ್ರದಲ್ಲಿ ನೆಲೆಸಿರೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ, ವಾಗ್ದಾನವನ್ನು ಕೂಡ ಮಾಡಿರ್ತಕ್ಕಂಥ ಒಂದು ಇತಿಹಾಸವೂ ಕೂಡ ಇದೆ. ಹೀಗಿರುವಾಗ ಈ ಒಂದು ಪರಂಪರೆಯನ್ನು ಈಗಲೂ ಕೂಡ ನಾವು ನೋಡ್ತೀವಿ. ಪ್ರತಿ ದಿವಸ ಪ್ರತಿ ಹುಣ್ಣಿಮೆಗೆ ಎಂದು ನಡೀತಿರ್ತಕ್ಕಂಥ ಪ್ರತಿಯೊಂದು ಜಾತ್ರೆಯಲ್ಲಿಯೂ ಕೂಡ ಈ ಒಂದು ಜನಸಾಗರದ ಒಂದು ನೋಟವನ್ನು ಇಲ್ಲಿ ನಾವು ನೋಡ್ಬೋದು. ಅಂದರೆ 7 ಕೊಳ್ಳ ಅಂದರೆ 7 ಬೆಟ್ಟಗಳ ಮಧ್ಯೆ ನೆಲೆಸಿರ್ತಕ್ಕಂಥ ಈ ಯಲ್ಲಮ್ಮ ನಿಜಕ್ಕೂ ಕೂಡ 7 ಕೊಳ್ಳದ ಯಲ್ಲಮ್ಮ, 7 ಕೊಳ್ಳದ ತಾಯಿ ಅಂತೇಳಿ ಕರೆಸ್ಕೊಳ್ತಾಳೆ. ಹೀಗಿರುವಾಗ ಈ 7 ಕೊಳ್ಳದ ತಾಯಿ ಸವದತ್ತಿಯ ಒಂದು ಕ್ಷೇತ್ರದಲ್ಲಿ ಅಷ್ಟೇ ನೆಲೆಸಿಲ್ಲ, ಇವಳು ನಾಡಿನಾದ್ಯಂತ ತನ್ನ ಒಂದು ಶಕ್ತಿ ಪೀಠಗಳನ್ನು ಸ್ಥಾಪಿಸಿದ್ದಾಳೆ, ಅಲ್ಲಿ ನೆಲೆಯೂರಿದ್ದಾಳೆ, ಅಲ್ಲಿ ತನ್ನ ಪವಾಡಗಳನ್ನು ಸೃಷ್ಟಿಸುತ್ತಿದ್ದಾಳೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳು ಹಾಗೂ ಉದಾಹರಣೆಗಳು ಕೂಡ ನಮ್ಮ ನಡುವೆ, ನಮ್ಮ ಮುಂದೆ ಕಣ್ಮುಂದೆ ಇರುವುದನ್ನು ಕೂಡ ನಾವು ನೋಡಿದ್ದೇವೆ. ಹೀಗಿರುವಾಗ ಹುಲಿಗೆಮ್ಮ ದೇವಸ್ಥಾನ ಹಾಗೂ ನೀರ್ಮಾನ್ವಿಯಲ್ಲಿ ನೆಲೆಸಿರ್ತಕ್ಕಂಥ ತಾಯಿ ಯಲ್ಲಮ್ಮನ ದೇವಸ್ಥಾನಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸಿದ್ದೇನೆ. ನೀರ್ಮಾನ್ವಿ ಇದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಅನ್ನುವಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿಯೂ ಕೂಡ ತಾಯಿ ಸವದತ್ತಿಯ ಶ್ರೀ ಯಲ್ಲಮ್ಮ ದೇವಿಯು ನೆಲೆಸಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಹೀಗಿರುವಾಗ ತಾಯಿ ಇಲ್ಲಿ ನೆಲೆಸಲಿಕ್ಕೆ ಕಾರಣವೇನು, ಆ ಒಂದು ಘಟನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮೆಲುಕು ಹಾಕೋಣ. ರಾಯಚೂರಿನಲ್ಲಿ ನಡೀತಿರ್ತಕ್ಕಂಥ ಜಾತ್ರೆ, ಪ್ರತಿ ವರ್ಷ ನಡೀತಿರ್ತಕ್ಕಂಥ ಜಾತ್ರೆಯಲ್ಲಿ ದನದ ಜಾತ್ರೆ ಪ್ರಸಿದ್ಧವಾದಂಥ ಒಂದು ಜಾತ್ರೆ. ಆ ಜಾತ್ರೆಗೆ ಆ ಒಂದು ಜಿಲ್ಲೆಯಾದ್ಯಂತ ರೈತರು ತಮ್ಮ ಎತ್ತುಗಳನ್ನು, ಹಸುಗಳನ್ನು, ಎಮ್ಮೆಗಳನ್ನು ಹಾಗೂ ಹಲವಾರು ಪ್ರಾಣಿಗಳನ್ನು ಕೂಡ ಆ ಜಾತ್ರೆಗೆ ಹೋಗಿ ಅಲ್ಲಿ ಮಾರಾಟ ಮಾಡುವಂಥ, ಕೊಂಡುಕೊಳ್ಳುವಂಥ ಒಂದು ಪರಂಪರೆ ಈಗಲೂ ಕೂಡ ಇದೆ. ಹೀಗಿರುವಾಗ ರಾಯಚೂರಿಗೆ ಆ ಜಾತ್ರೆಗೆ ಹೋಗುವ ಸಮಯದಲ್ಲಿ ನೀರ್ಮಾನ್ವಿಗೆ ಬರ್ತಾರೆ ರೈತರು. ಬಂದಾಗ ಅಲ್ಲಿಯೇ ಇದ್ದಂಥ ಒಂದು ಗಿಡಗಳಿಗೆ ತಮ್ಮ ಎತ್ತುಗಳನ್ನು ಕಟ್ತಾರೆ. ಅಲ್ಲಿ ಇರ್ತಕ್ಕಂಥ ಕಲ್ಲುಗಳಿಗೆ
ಎತ್ತುಗಳನ್ನು ಕಟ್ತಾರೆ. ಕಟ್ಟಿ ಇನ್ನೇನು ನಾವು ಇವತ್ತು ಇಲ್ಲಿ ವಿಶ್ರಮಿಸಿಕೊಂಡು ಮರುದಿವಸ ನಾವು ಪ್ರಯಾಣವನ್ನು ಬೆಳೆಸಿ ರಾಯಚೂರಿಗೆ ಹೋದರಾಯಿತು ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಅಲ್ಲಿಯೇ ತಾವು ತಂದಿರತಕ್ಕಂಥ ಬುತ್ತಿಯನ್ನು ಬಿಚ್ಚಿ ಊಟವನ್ನು ಮಾಡಿ ಅಲ್ಲಿಯೇ ಅವರು ಮಲಗ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಒಬ್ಬ ರೈತನಿಗೆ ಕಣ್ಣೇ ಕಾಣದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತೈತಿ. ಹೀಗೇಕಾಯಿತು ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವನು ಇರುವಾಗ ಅಲ್ಲಿ ಇರ್ತಕ್ಕಂಥ ಊರಿನಲ್ಲಿ ಇರ್ತಕ್ಕಂಥ ಒಬ್ಬ ಹಿರಿಮನುಷ್ಯ ಅನ್ನಿಸ್ಕೊಂಡವನನ್ನು ವಿಚಾರಿಸಲಾಗಿ, ನೀವು ಎಲ್ಲಿ ನಿಮ್ಮ ಎತ್ತುಗಳನ್ನು ಕಟ್ಟಿದ್ದೀರಿ ಅಂತ ಕೇಳ್ತಾರೆ. ಇಲ್ಲ, ಕೆಲವೊಬ್ಬರು ಗಿಡಗಳಿಗೆ ಕಟ್ಟಿದ್ದಾರೆ, ನಾನು ಮಾತ್ರ ಒಂದು ಕಲ್ಲಿಗೆ ನನ್ನ ಎತ್ತುಗಳನ್ನು ಕಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಇಲ್ಲ, ನೀನು ತಪ್ಪು ಮಾಡಿದೆ. ಅದು ಶ್ರೀ ಯಲ್ಲಮ್ಮ ದೇವಿಯ ಒಂದು ಉದ್ಭವ ಮೂರ್ತಿ ಅದನ್ನು ಅಲ್ಲಿ ನೀನು ನಿನ್ನ ಎತ್ತನ್ನು ಕಟ್ಟಿದ್ದಿ. ಹೀಗಿರುವಾಗ ನಿನ್ನ ಕಣ್ಣುಗಳು ಹೋಗಿದ್ದಾವೆ. ಹೀಗಾಗಿ ನೀನು ತಾಯಿಯನ್ನು ಬೇಡಿಕೊ. ಯಾಕಂದ್ರೆ ನಿನಗೆ ಕಣ್ಣುಗಳು ವಾಪಸ್ ಬಂದರೆ ನೀನು ಏನಾದರೂ ಒಂದು ಹರಕೆಯನ್ನು ಹೊರು, ಆವಾಗ ನಿನ್ನ ಕಣ್ಣುಗಳು ಮತ್ತೆ ಬರ್ತಾವೆ ಅನ್ನುವಂಥ ದೃಷ್ಟಿ ಮತ್ತೆ ಬರ್ತತಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದಾಗ ಅಲ್ಲಿ ಮತ್ತೆ ಅವನು ಅಲ್ಲಿ ತಿರುಗಿ ಅಲ್ಲಿ ತನ್ನ ಎತ್ತುಗಳನ್ನು ಕಟ್ಟಿರ್ತಕ್ಕಂಥ ಕಲ್ಲಿನ ಸಮೀಪ ಬಂದು ತಾಯಿಗೆ ಬೇಡಿಕೊಳ್ತಾನೆ. ಅಮ್ಮ ಯಲ್ಲಮ್ಮ ತಾಯಿ, ನಾನು ನಿನ್ನ ಭಕ್ತ, ನಿಜಕ್ಕೂ ಕೂಡ ನನಗೆ ಗೊತ್ತು ಇರದೇನೆ ನನ್ನ ಎತ್ತುಗಳನ್ನು ನಿನ್ನ ಒಂದು ಮೂರ್ತಿಗೆ ಅಂದರೆ ಕಲ್ಲಿಗೆ ನಾನು ಕಟ್ಟಿದ್ದೇನೆ. ಈ ಒಂದು ನನ್ನ ಅಚಾತುರ್ಯಕ್ಕೆ ನಿನ್ನ ಕ್ಷಮೆ ಇರಲಿ. ಹಾಗೂ ನನ್ನ ಕಣ್ಣುಗಳು ನನ್ನ ದೃಷ್ಟಿ ವಾಪಸ್ ಬಂದರೆ ಇಲ್ಲೇ ನಿನ್ನ ಒಂದು ದೇವಸ್ಥಾನವನ್ನು ನಾನು ನಿರ್ಮಾಣ ಮಾಡ್ತೀನಿ ಅನ್ನುವಂಥ ವಾಗ್ದಾನವನ್ನು ಕೂಡ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವನ ವಾಗ್ದಾನಕ್ಕೆ ತಾಯಿ ಯಲ್ಲಮ್ಮ ಮೆಚ್ಚಿ ಅವನ ಕಣ್ಣುಗಳನ್ನು, ಅವನ ದೃಷ್ಟಿಯನ್ನು ಮತ್ತೆ ಅವನಿಗೆ ಕೊಡ್ತಾಳೆ. ಹೀಗಿರುವಾಗ ಅದೇ ಒಂದು ಉದ್ಭವ ಮೂರ್ತಿಯ ಮೇಲೆ ಒಂದು ಬೃಹತ್ ಆಕಾರದ ಒಂದು ಶ್ರೀ ಯಲ್ಲಮ್ಮ ದೇವಸ್ಥಾನವನ್ನು ಆ ಭಕ್ತ ನಿರ್ಮಾಣ ಮಾಡ್ತಾನೆ. ಹೀಗಾಗಿ ಮಾನವಿಯಲ್ಲಿ ನೆಲೆಸಿರ್ತಕ್ಕಂಥ ತಾಯಿ ಯಲ್ಲಮ್ಮನ ಪವಾಡಗಳು ಕೂಡ ಹಲವಾರು ಪವಾಡಗಳು. ಆ ಪವಾಡಗಳು ನಾಡಿನಾದ್ಯಂತ ಪ್ರಚಲಿತವಾಗಿವೆ. ಹಾಗೂ ಅವುಗಳನ್ನು ನಾಡಿನಾದ್ಯಂತ ಜನರು ಮಾನವಿಗೆ ಹೋಗಿ ತಾಯಿ ಯಲ್ಲಮ್ಮನ ದರ್ಶನವನ್ನು ಪಡಿತಾರೆ. ಯಾಕಂದರೆ ಈ ಭಾಗದಲ್ಲಿ ಅಂದ್ರೆ ಸವದತ್ತಿ, ಬೆಳಗಾವಿ ಜಿಲ್ಲೆ ಹಾಗೂ ಮಹಾರಾಷ್ಟ್ರ ಭಾಗಗಳಲ್ಲಿ ಯಾವ ರೀತಿ ಯಲ್ಲಮ್ಮನ ಸದ್ಭಕ್ತರಿದ್ದಾರೋ ಹಾಗೂ ರಾಯಚೂರು ಜಿಲ್ಲೆಯಲ್ಲಿಯೂ ಕೂಡ ತಾಯಿಯ ಸದ್ಭಕ್ತರಿದ್ದಾರೆ ಅನ್ನೋದಕ್ಕೆ ಮಾನವಿಯಲ್ಲಿ ನೆಲೆಸಿರ್ತಕ್ಕಂಥ ಈ ತಾಯಿ ಯಲ್ಲಮ್ಮ, 7 ಕೊಳ್ಳದ ಯಲ್ಲಮ್ಮನ ಒಂದು ದೇವಸ್ಥಾನವೇ ಸಾಕ್ಷಿ. ಹೀಗಿರುವಾಗ ಯಲ್ಲಮ್ಮನ ಪವಾಡಗಳನ್ನು ಎಷ್ಟು ಹೇಳಿದರೂ ಕಡಿಮೆ. ಹಾಗೂ ಈ ದೇವಸ್ಥಾನದ ಮಹಿಮೆಯನ್ನು ಕೂಡ ಎಷ್ಟು ಕೊಂಡಾಡಿದರೂ ಕಡಿಮೆ. ಇಂಥ ತಾಯಿಯನ್ನು ಸ್ಮರಿಸೋಣ. ಹಾಗೂ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪ್ರತಿಯೊಬ್ಬರು ಕೂಡ ನಾವು ಪಾತ್ರರಾಗೋಣ. ತಾಯಿಯ ಮಹಿಮೆಗೆ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋಣ. ಆ ತಾಯಿಯ ಆಶೀರ್ವಾದ ಸದಾ ಸದ್ಭಕ್ತರ ಮೇಲೆ ಇರಲಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ, ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಈ ಸಂಚಿಕೆಯು ಸಾಕ್ಷಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರು ಕೂಡ ನೀವು ನಿಮ್ಮೆಲ್ಲ ಸ್ನೇಹಿತರಿಗೆ ತಲುಪಿಸ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೂ ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ, ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.